ರಾಣಿ ಜಾತೆ ಸಾಧ್ವಿ ಸೀತೆ ಸುಚರಿತೆ ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ ಮಂಗಳಾಂಗಿ ಮಹಾಮಾತೆ ನಾರಿ ಕುಲಕ್ಕೆ ಮಾದರಿ ಕಷ್ಟದೆದುರು ದುಷ್ಟರೆದುರು ಸಹಿಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂಧ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ವಿಭೀಷಣನ ಮೇಲೆ ಇಷ್ಟೆಲ್ಲ ಸಂದೇಹ ಉಂಟಾಗಲು ಕಾರಣ ಈ ಸ್ಥಳ ಮತ್ತು ಸಮಯ. ಆದರೆ ಈ ಸಮಯ ಮತ್ತು ಸ್ಥಳವೇ ಅವನನ್ನು ನಾವು ಅಂಗೀಕರಿಸಲು ಪ್ರಶಸ್ತವಾಗಿದೆ ಎಂದು ನನ್ನ ಅಭಿಪ್ರಾಯ. ಅಂತ ಸದ್ಗುಣವಂತ ಆ ದುರುಳ ರಾವಣನನ್ನು ತೊರೆದು ಬಂದಿರುವುದು ಆಶ್ಚರ್ಯವಲ್ಲ. ವಿಭೀಷಣನಿಗೆ ನಾನು ಅಭಯವನ್ನು ಕೊಡುತ್ತೇನೆ. ಅವನು ಮಾತ್ರವಲ್ಲ, ಆ ರಾವಣನೇ ಶರಣಾಗತನಾಗಿ ಬಂದರೂ ಅವನಿಗೂ ನಾನು ಅಭಯವನ್ನು ಕೊಡುತ್ತೇನೆ. ವಿಭೀಷಣ, ನಾನು ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೇನೆ. ಶರಣಾಗತರಾಗಿ ಯಾರೇ ಬಂದರೂ ನನ್ನಿಂದ, ನನ್ನ ಕಡೆಯವರಿಂದ ಯಾವ ಅಪಕಾರವೂ ಉಂಟಾಗುವುದಿಲ್ಲ. ಶ್ರೀರಾಮಚಂದ್ರನ ಆಶ್ರಯ ದೊರೆಯುವುದೆಂಬ ನಂಬಿಕೆ ಇತ್ತೆ ನಿನಗೆ? ಇತ್ತು, ಖಂಡಿತ ಇತ್ತು. ಇವನು ಶರಣಾಗತ ವತ್ಸಲನೆಂದು ಖ್ಯಾತನಾಗಿದ್ದಾನೆ. ರಾಮಚಂದ್ರ, ನಾನು ಧರ್ಮಾತ್ಮನಾದ ನಿನ್ನ ನೆರಳಿಗೆ ಬರಲು ಬಯಸಿದ್ದೇನೆ. ಆ ಮೂಲಕ ಧರ್ಮ ರಕ್ಷಣೆಯ ಕಾರ್ಯದಲ್ಲಿ ನನ್ನ ಕಿಂಚಿತ್ ಸೇವೆ ಸಲ್ಲಿಸಲು ಬಯಸುತ್ತೇನೆ. ಧರ್ಮಪತ್ನಿ, ಮಕ್ಕಳು, ಮಿತ್ರರು, ಲಂಕೆಯ ಸಮಸ್ತ ಐಶ್ವರ್ಯವನ್ನೂ ತೊರೆದು ಬಂದಿದ್ದೇನೆ. ಇನ್ನು ಈ ಪ್ರಾಣ, ಸುಖ, ದುಃಖಗಳೆಲ್ಲ ನಿನ್ನನ್ನೇ ಅವಲಂಬಿಸಿವೆ. ರಾಮಚಂದ್ರ, ದಯಮಾಡಿ ನನ್ನನ್ನು ಸ್ವೀಕರಿಸು, ದಯಮಾಡಿ ನನ್ನನ್ನು ಸ್ವೀಕರಿಸು. ಮಹಾತ್ಮ ವಿಭೀಷಣ, ನಿನ್ನ ಮಾತುಗಳಲ್ಲಿ ನನಗೆ ವಿಶ್ವಾಸ ಮೂಡುತ್ತಿದೆ. ಬಹುಶಃ ನನ್ನ ಮಿತ್ರರಲ್ಲೂ ಅದೇ ಭಾವನೆ ಉಂಟಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಭು ರಾಮಚಂದ್ರ, ನಿಮ್ಮ ವಿಶ್ವಾಸಕ್ಕೆ ಪಾತ್ರರಾದವರು ನಮಗೂ ವಿಶ್ವಾಸಿಗರೇ. ವಿಭೀಷಣ, ನಿನಗೆ ಶ್ರೀರಾಮನ ಅನುಗ್ರಹ ದೊರೆತ ಮೇಲೆ ನಮ್ಮೆಲ್ಲರ ಸ್ನೇಹವೂ ದೊರೆತಂತೆಯೇ. ನನಗೂ ನಂಬಿಕೆ ಮೂಡಿದೆ. ಸಜ್ಜನನಾದ ವಿಭೀಷಣನ ಮಾತುಗಳು ನಮ್ಮ ಅಪನಂಬಿಕೆಯನ್ನು ದೂರ ಮಾಡಿವೆ. ವಿಭೀಷಣ, ನಮ್ಮ ಇಡೀ ವಾನರ ಸೈನ್ಯ ರಾವಣನ ಮೇಲೆ ಯುದ್ಧ ಮಾಡಲು ಕಾತರದಿಂದ ಕಾದಿದೆ. ನನ್ನ ಸೀತೆಯನ್ನು ಅಪಹರಿಸಿ ನನಗೂ ಅವಳಿಗೂ ಅಪಾರ ನೋವನ್ನುಂಟು ಮಾಡಿದ ರಾವಣನನ್ನು ಸಂಹರಿಸಲು ನಾನು ತುದಿಗಾಲಿನ ಮೇಲೆ ನಿಂತಿದ್ದೇನೆ. ಇಂತಹ ಸಂದರ್ಭದಲ್ಲಿ ನೀನು ಬಂದಿದ್ದರಿಂದ ನಮ್ಮ ಮಿತ್ರರು ನಿನ್ನ ಮೇಲೆ ಸಹಜವಾಗಿಯೇ ಸಂದೇಹಗೊಂಡರು. ಅದು ನನಗೆ ಅರ್ಥವಾಗುತ್ತದೆ ರಾಮಚಂದ್ರ. ಸೋದರನ ಮೇಲಿನ ಪ್ರೇಮಕ್ಕಿಂತ ಸತ್ಯ ಧರ್ಮಗಳ ನಿಷ್ಠೆಯೇ ಶ್ರೇಯಸ್ಕರವೆಂದು ನಂಬಿ ನೀನು ನಮ್ಮ ಕಡೆಗೆ ಬಂದಿರಬೇಕು. ವಿಭೀಷಣ, ಈ ಯುದ್ಧದಲ್ಲಿ ನಮಗೆ ಉಪಯುಕ್ತವಾದ ವಿಷಯವನ್ನು ಎಲ್ಲರ ಎದುರಿನಲ್ಲಿ ಹೇಳಬಲ್ಲೆಯ? ಆಗ ನಿನ್ನ ಮೇಲಿನ ನನ್ನ ಮಿತ್ರರ ವಿಶ್ವಾಸ
ದೃಢವಾಗುತ್ತದೆ. ಖಂಡಿತ ಹೇಳುತ್ತೇನೆ ರಾಮಚಂದ್ರ. ಧರ್ಮಕ್ಕಾಗಿ ಸಹೋದರನ್ನೇ ತೊರೆದ ನಾನು ಆ ಧರ್ಮಕ್ಕಾಗಿ ರಾವಣನ ಪರಾಜಯಕ್ಕೆ ನೆರವು ನೀಡುತ್ತೇನೆ. ಹಾಗಾದರೆ ರಾವಣನ ಬಳಿ ಇರುವ ಪ್ರಮುಖ ರಾಕ್ಷಸರ ಬಲಾಬಲಗಳನ್ನು ಹೇಳು. ಈಗಲೇ ಹೇಳಬೇಕೆಂದೇನಿಲ್ಲ, ಕೆಲಕಾಲ ಯೋಚಿಸಿ ನಿರ್ಧರಿಸಿ ಹೇಳು. ಈಗ ವಿಭೀಷಣನಿಗೆ ಏನು ಹೇಳುತ್ತಾನೆಂದು ತಿಳಿದುಕೊಂಡು ಹೋಗಿ ರಾವಣ ಪ್ರಭುವಿಗೆ ತಿಳಿಸಬೇಕು. ಇಲ್ಲಿ ನಡೆಯುವ ಎಲ್ಲವನ್ನೂ ವಿವರವಾಗಿ ತಿಳಿದುಕೊಳ್ಳಬೇಕು. ಗೂಢಾಚಾರನಾದ ಈ ಶಾರ್ದೂಲನ ಕರ್ತವ್ಯ ನಿಷ್ಠೆಯನ್ನು ನಮ್ಮ ರಾವಣ ಪ್ರಭುವು ಮೆಚ್ಚಿಕೊಳ್ಳಬೇಕು. ಸೀತೆ, ಈ ದಿನ ಹೆಚ್ಚು ಚಿಂತಾಕ್ರಾಂತಳಾಗಿರುವಂತಿದೆ. ಚಿಂತೆಯಲ್ಲದೆ ನನ್ನ ಪಾಲಿಗೆ ಬೇರೆ ಏನಿದೆ ತ್ರಿಜಟೆ? ರಾವಣ ಕೊಟ್ಟಿರುವ ಗಡುವಿನಲ್ಲಿ ಇನ್ನು ಕೇವಲ 30 ದಿನಗಳಿವೆ. ಅಷ್ಟರಲ್ಲಿ ನನ್ನ ಸ್ವಾಮಿ ಬಂದು ನನ್ನನ್ನು ಬಿಡಿಸದಿದ್ದರೆ ಆ ದುಷ್ಟ ರಾವಣ ನನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ. ಸೀತೆ, ಮಹಾಪತಿವ್ರತ್ಯಾದ ನಿನ್ನ ಪಾತಿವ್ರತ್ಯ ಹರಣ ಮಾಡುವುದಂತೂ ಸಾಧ್ಯವೇ? ಹಾಗೇನಾದರೂ ಅವನು ನಿನ್ನನ್ನು ಬಲಾತ್ಕರಿಸಿದರೆ ಅವನ ಜೀವವೇ ಉಳಿಯುವುದಿಲ್ಲ. ಅದು ನನಗೆ ಗೊತ್ತಿದೆ ತ್ರಿಜಟೆ. ರಂಭೆಯನ್ನು ಬಲಾತ್ಕರಿಸಿ ಅವನು ಶಾಪಗ್ರಸ್ತನಾಗಿರುವ ವಿಷಯ ನನಗೆ ತಿಳಿದಿದೆ. ಆ ಭಯದಿಂದಲೇ ಅವನು ಅಂಥ ಕ್ರೂರ ವರ್ತನೆಯನ್ನು ತೋರುವುದಿಲ್ಲ ಎಂಬ ಭರವಸೆ ಇದೆ. ಆದರೆ ಅವನಿಗೆ ನನ್ನನ್ನು ಕೊಲ್ಲುವುದು ಕಷ್ಟವಲ್ಲ. ರಾಕ್ಷಸಿಯರ ಮೂಲಕ ಅವನು ನನ್ನನ್ನು ಸುಲಭವಾಗಿ ವಧಿಸಬಹುದು. ರಾವಣನ ಕ್ರೋಧ, ಆಕ್ರೋಶ, ದರ್ಪಗಳ ಪರಿಚಯ ಲಂಕೆಯ ಪ್ರತಿಯೊಬ್ಬರಿಗೂ ಇದೆ. ಆದ್ದರಿಂದ ಅವನು ಇಷ್ಟು ದಿನಗಳಾದರೂ ನಿನಗೆ ಪ್ರಾಣಾಪಾಯ ಉಂಟು ಮಾಡಿಲ್ಲವೆಂದು ಎಲ್ಲರೂ ಅಚ್ಚರಿಯಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ. ಆದರೂ 1 ತಿಂಗಳು ಕಳೆದ ಮೇಲೂ ಅವನು ನಿನ್ನನ್ನು ಕೊಲ್ಲುತ್ತಾನೆಂದು ನಾನು ಭಾವಿಸುವುದಿಲ್ಲ. ನೀನು ಹೆದರಬೇಡ ಸೀತೆ. ವಿಭೀಷಣ, ನಾನು ಕೇಳಿದ ವಿಚಾರದ ಬಗ್ಗೆ ನೀನು ಯೋಚಿಸಿದೆಯಾ? ನಿನ್ನ ನಿರ್ಧಾರವೇನು? ಇದರಲ್ಲಿ ಯೋಚಿಸುವುದೇನಿದೆ ರಾಮಚಂದ್ರ? ನಾನು ನಿನಗೆ ಶರಣಾಗತನಾದ ಮೇಲೆ ನಿನ್ನ ಶತ್ರು ನನ್ನ ಶತ್ರು, ನಿನ್ನ ಮಿತ್ರ ನನ್ನ ಮಿತ್ರ. ಶತ್ರುವನ್ನು ಪರಾಜಯಗೊಳಿಸುವುದೇ ಪ್ರತಿಯೊಬ್ಬ ವೀರನ ಕರ್ತವ್ಯ. ಆ ಕರ್ತವ್ಯವನ್ನು ಪಾಲಿಸುವ ಮೊದಲು ಶತ್ರುವಿನ ಬಲಾಬಲಗಳನ್ನು ತಿಳಿದುಕೊಳ್ಳುವುದು ಸಹಜವಾದ ಯುದ್ಧತಂತ್ರವಾಗಿದೆ. ಹಾಗಾದರೆ ರಾವಣನ ಸೇನಾ ನಾಯಕರು, ವೀರರ ಬಲಾಬಲಗಳನ್ನು ಕುರಿತು ಹೇಳುತ್ತೀಯಾ? ಖಂಡಿತ ಹೇಳುತ್ತೇನೆ ಪುರುಷೋತ್ತಮ. ಬ್ರಹ್ಮನ ವರಪ್ರಸಾದದಿಂದ ಆ ರಾವಣನನ್ನು ಮನುಷ್ಯರು, ವಾನರರ ಹೊರತಾಗಿ ಬೇರೆ ಯಾರಿಂದಲೂ, ದೇವ ದಾನವ ಗಂಧರ್ವರಿಂದಲೂ ವಧಿಸಲಾಗುವುದಿಲ್ಲ. ಅಯ್ಯೋ, ಇದು ಎಂತಹ ಅನ್ಯಾಯ! ವಿಭೀಷಣ ತನ್ನ ಸೋದರನಿಗೆ ದ್ರೋಹ ಮಾಡುತ್ತಿರುವನಲ್ಲ. ಅವನ ಮರಣ ರಹಸ್ಯವನ್ನೇ ಬಯಲು ಮಾಡಿ ದೊಡ್ಡ ಅನ್ಯಾಯ ಮಾಡುತ್ತಿದ್ದಾನೆ. ರಾವಣನ ಸಹೋದರ ಕುಂಭಕರ್ಣ ಸದಾ ನಿದ್ರೆಯಲ್ಲೇ ಇರುವನೆಂದು ಕೇಳಿದ್ದೇನೆ. ಹೌದು ಯುವರಾಜ. ಅವನು ಬ್ರಹ್ಮನಿಂದ ವರವನ್ನು ಪಡೆಯುವಾಗ ಅಚಾತುರ್ಯದಿಂದ ನಿದ್ರೆಯ ವರವನ್ನು ಕೇಳಿಬಿಟ್ಟ. ಅವನದು 6 ತಿಂಗಳು ನಿದ್ರೆ, 6 ತಿಂಗಳು ಎಚ್ಚರ. ಅವನು ಮಹಾಪರಾಕ್ರಮಿ, ಬಲದಲ್ಲಿ ಇಂದ್ರನಿಗೆ ಸಮಾನನಾದವನು. ರಾವಣನ ಸೇನಾಧಿಪತಿ ಯಾರು? ಅವನ ಶಕ್ತಿ ಏನು? ರಾವಣನ ಸೇನಾಧಿಪತಿ ಪ್ರಹಸ್ತ, ಅವನೂ ವೀರನೇ. ಕೈಲಾಸದಲ್ಲಿ ನಡೆದ ಯುದ್ಧದಲ್ಲಿ ಕುಬೇರನ ಸೇನಾಧಿಪತಿ ಮಣಿಭದ್ರನನ್ನು ಸೋಲಿಸಿದ. ವಿಭೀಷಣ, ರಾವಣನ ಪುತ್ರ ಮೇಘನಾದ ಮಹಾಪರಾಕ್ರಮಿ ಎಂದು ಹೇಳುತ್ತಾರೆ. ಅದು ಸತ್ಯ ಲಕ್ಷ್ಮಣ. ಅವನು ಅಭೇದ್ಯವಾದ ಕವಚವನ್ನು ಧರಿಸಿ ಯುದ್ಧಕ್ಕೆ ನಿಂತನೆಂದರೆ ಅವನನ್ನು ಜಯಿಸುವುದು ಕಷ್ಟ. ಅಲ್ಲದೆ
ಬೇಕೆಂದಾಗ ಅದೃಶ್ಯನಾಗಿ ಯುದ್ಧವನ್ನು ಮಾಡುವ ಸಾಮರ್ಥ್ಯವನ್ನು ಗಳಿಸಿದ್ದಾನೆ. ಯುದ್ಧಕ್ಕೆ ಮೊದಲು ಯಜ್ಞೇಶ್ವರನನ್ನು ಆಜ್ಞಾಹುತಿಯಿಂದ ತೃಪ್ತಿಗೊಳಿಸಿ ಶತ್ರುವನ್ನು ಕಾಡುವ ಮಾಯಾಯುದ್ಧ ನಿಪುಣ. ಇನ್ನು ಯಾರ್ಯಾರು ವೀರರು ರಾವಣನ ಕಡೆಗಿದ್ದಾರೆ? ಇನ್ನೂ ಹಲವರಿದ್ದಾರೆ ಜಾಂಬವಂತ. ಅಕಂಪನ, ಮಹೋದರ, ಮಹಾಪಾರ್ಶ್ವ ಇವರು ಇತರ ಪ್ರಮುಖ ಸೇನಾ ನಾಯಕರು. ಪರಾಕ್ರಮದಲ್ಲಿ ಇವರೂ ಕಡಿಮೆಯಾದವರಲ್ಲ. ನಾನು ಸಾವಿಗೆ ಹೆದರುವುದಿಲ್ಲ ತ್ರಿಜಟೆ. ನನ್ನ ಸ್ವಾಮಿಯಿಂದ ದೂರವಾಗಿ ನಿತ್ಯ ಸತ್ತಂತೆ ಬದುಕಿರುವ ಬದಲು ಸಾಯುವುದೇ ಮೇಲೆನಿಸುತ್ತದೆ. ಆದರೆ ಬದುಕಿದ್ದರೆ ನನ್ನ ಸ್ವಾಮಿಯನ್ನು ಕಾಣುವ, ಅವರ ಪಾದಗಳ ಮೇಲೆ ತಲೆಯನ್ನಿಟ್ಟು ಧನ್ಯಳಾಗುವ ಪುಣ್ಯಕ್ಷಣ ಬರಬಹುದು ಎಂಬ ಆಸೆ ನನ್ನಲ್ಲಿ ಪ್ರೇರಣೆ ನೀಡುತ್ತದೆ. ಆದರೆ ಒಂದು ವೇಳೆ ಗಡುವು ಮುಗಿಯುವಷ್ಟರಲ್ಲಿ ನನ್ನ ಸ್ವಾಮಿ ಬಂದು ಬಿಡಿಸದಿದ್ದರೆ ನಾನು ಅವರ ದರ್ಶನ ಮಾಡದೆ ಸಾಯುತ್ತೇನೆ ಎಂಬ ಸಂಕಟವು ಬಾಧಿಸುತ್ತದೆ. ದುಃಖಿಸಬೇಡ ಸೀತೆ, ಅಂಥ ಪರಿಸ್ಥಿತಿ ಖಂಡಿತ ಬರುವುದಿಲ್ಲ. ನಿನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ. ನಿನ್ನನ್ನು ಈ ಸೆರೆಯಿಂದ ಬಿಡಿಸುತ್ತಾರೆ. ಕಡಿಮೆಯಾಗಿರುವುದು ಪರಾಕ್ರಮವಲ್ಲ, ಧರ್ಮ, ಸತ್ಯ, ನೀತಿ. ಇಷ್ಟೇ ಅಲ್ಲ, ಲಂಕೆಯಲ್ಲಿ ರಕ್ತ ಪಿಪಾಸುಗಳಾದ ಕೋಟಿ ಕೋಟಿ ರಾಕ್ಷಸರಿದ್ದಾರೆ. ಬೇಕಾದ ವೇಷಗಳನ್ನು ಧರಿಸಬಲ್ಲ ಕಾಮರೂಪಿಗಳಿದ್ದಾರೆ. ಸಾಕು ಸಾಕು ವಿಭೀಷಣ, ನೀನು ನೀಡಿದ ವಿವರಗಳು ಖಂಡಿತ ನಮಗೆ ಉಪಯುಕ್ತವಾಗಿವೆ. ಈಗ ನನ್ನ ಅಂತಿಮ ನಿರ್ಧಾರವನ್ನು ತಿಳಿಯಲು ನೀನು ಸ್ವಲ್ಪ ಕಾಯಬೇಕು. ಧನ್ಯೋಸ್ಮಿ ರಾಮಚಂದ್ರ, ಧನ್ಯೋಸ್ಮಿ. ಒಂದು ಭಾಗ ತಿಳಿಯಿತು. ವಿಭೀಷಣನ ಬಣ್ಣ ಬಯಲಾಯಿತು. ಇನ್ನೊಂದು ಭಾಗ ಉಳಿದಿದೆ. ರಾಮಚಂದ್ರ ವಿಭೀಷಣನಿಗೆ ಏನು ಹೇಳುತ್ತಾನೋ ಅದನ್ನು ತಿಳಿಯಬೇಕು. ಆ ನಂತರ ರಾವಣ ಪ್ರಭುವಿನ ಬಳಿಗೆ ಹೋಗಿ ತಿಳಿಸಬೇಕು. ಅವಧಿ ಮುಗಿಯುವ ಮೊದಲು ಇದೆಲ್ಲ ನಡೆಯುತ್ತದೆಯೇ ತ್ರಿಜಟೆ? ಸಂದೇಹವೇಕೆ ಸೀತೆ? ನಿನ್ನ ಪತಿಯ ಪರಾಕ್ರಮದ ಬಗ್ಗೆ ನಿನಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇದೆ ತ್ರಿಜಟೆ. ಆದರೆ ಆ ಮಹಾಸಾಗರವನ್ನು ನನ್ನ ಸ್ವಾಮಿ ವಾನರ ಸೈನ್ಯದೊಂದಿಗೆ ದಾಟಿ ಬರುವುದು ಹೇಗೆ ಸಾಧ್ಯ? ರಾಮಭಂಟ ಹನುಮಂತ ಶರದಿಯನ್ನು ದಾಟಿ ಇಲ್ಲಿಗೆ ಬರಲಿಲ್ಲವೇ? ಎಲ್ಲರೂ ಬರುವ ಯಾವುದಾದರೂ ಒಂದು ಉಪಾಯವನ್ನು ಖಂಡಿತ ಮಾಡುತ್ತಾರೆ. ನೀನು ಧೈರ್ಯವಾಗಿರು. ನಿನ್ನ ಮಾತಿನಂತೆ ಆ ಭರವಸೆಯಿಂದಲೇ ಉಸಿರಾಡಬೇಕು. ಸ್ವಾಮಿ ರಾಮಚಂದ್ರ, ನೀವು ಎಂದಿಗೆ ಬರುತ್ತೀರಾ? ಈ ಸೆರೆಯಿಂದ ನನ್ನನ್ನು ಎಂದು ಬಿಡಿಸುತ್ತೀರಾ? ಲೋಕಮಾತೆಗೆ
ರಾಮಚಂದ್ರ, ರಘುವಂಶ ಕುಲ ದೀಪಕ, ನಾನು ನಿನ್ನ ಅನುಗ್ರಹಕ್ಕಾಗಿ ಕಾದಿದ್ದೇನೆ. ವಿಭೀಷಣ, ನಿನ್ನ ವಿಚಾರವಾಗಿ ಲಕ್ಷ್ಮಣ, ಹನುಮಂತ, ಜಾಂಬುವಂತ, ಸುಗ್ರೀವ, ಅಂಗದ ಎಲ್ಲರೊಡನೆ ಚರ್ಚಿಸಿದ್ದೇನೆ. ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ರಾಮಚಂದ್ರ, ನಿನ್ನ ನಿರ್ಧಾರವನ್ನು ಕೇಳಲು ನಾನು ಕಾತುರನಾಗಿದ್ದೇನೆ. ನೀನು ಕೇಳುವ ಬೇರೆ ಯಾವುದೇ ವಿಷಯಗಳಿಗೂ ಸೂಕ್ತ ಉತ್ತರ ನೀಡಲು ಸಿದ್ಧನಾಗಿದ್ದೇನೆ. ವಿಭೀಷಣ, ಈಗಾಗಲೇ ನೀನು ಸಂದೇಹಕ್ಕೆ ಅವಕಾಶವೇ ಇಲ್ಲದಂತೆ ನಮಗೆ ಅಗತ್ಯವಾದ ವಿವರಗಳನ್ನು ನೀಡಿರುವೆ. ವಾಸ್ತವವಾದ ರಾಕ್ಷಸ ವೀರರ ಶಕ್ತಿ ಸಾಮರ್ಥ್ಯವನ್ನು ತಿಳಿಸಿರುವೆ. ನಾನು ಒಂದು ಸತ್ಯವಾದ ಮಾತನ್ನು ಹೇಳ ಬಯಸುತ್ತೇನೆ ವಿಭೀಷಣ. ರಾಮಚಂದ್ರ, ನೀನು ಯಾವ ಮಾತನ್ನೇ ಆಡಿದರೂ ಅದು ಸತ್ಯವಾದ ಮಾತೇ ಆಗಿರುತ್ತದೆ. ಹೇಳು ರಾಮಚಂದ್ರ, ಹೇಳು. ನಾನು ರಾವಣನನ್ನು ಅವನ ಪುತ್ರ ಸೇನಾಧಿಪತಿಗಳ ಸಹಿತ ಯುದ್ಧದಲ್ಲಿ ಸಂಹರಿಸಿ ನಿನ್ನನ್ನು ಲಂಕೆಯ ರಾಜನನ್ನಾಗಿ ಪ್ರತಿಷ್ಠಾಪಿಸುತ್ತೇನೆ. ಧನ್ಯನಾದೆ ಪ್ರಭು, ಧನ್ಯನಾದೆ. ವಿಭೀಷಣ, ಆ ದುರುಳ ರಾವಣ ರಸಾತಲಕ್ಕಾದ್ರೂ ಹೋಗಲಿ, ಪಾತಾಳಕ್ಕಾದ್ರೂ ಹೋಗಲಿ, ಅವನು ಬ್ರಹ್ಮನ ಬಳಿಗಾದ್ರೂ ಹೋಗಲಿ, ನಾನು ಅವನನ್ನು ಜೀವ ಸಹಿತ ಉಳಿಸಲಾರೆ. ನಾನು ನನ್ನ 3 ಸೋದರರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಪುತ್ರ, ಮಿತ್ರ, ಬಂಧುಗಳ ಸಹಿತ ಆ ರಾವಣನನ್ನು ಸಂಹರಿಸದಿದ್ದರೆ ಅಯೋಧ್ಯೆಯನ್ನು ಪ್ರವೇಶಿಸಲಾರೆ. ಇದು ಸತ್ಯ. ಜೈ ಜೈ ರಾಮಚಂದ್ರ, ಜೈ ಜೈ ರಾಮಚಂದ್ರ, ಜೈ ರಾಮಚಂದ್ರ, ಜೈ 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 ಜೈ ರಾಮಚಂದ್ರ. ನನ್ನ ಪ್ರಾಣವನ್ನಾದರೂ ಪಣವಿಟ್ಟು ರಾಕ್ಷಸರ ವಿರುದ್ಧ ಹೋರಾಡುತ್ತೇನೆ. ನೂತನ ಲಂಕಾಧೀಶ ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ. ಕನಸಿಗೆ ಹೆದರಿದೆಯ? ಕನಸು ಎಂದಿಗೂ ಕನಸೇ, ಅದೆಂದಿಗೂ ನನಸಾಗುವುದಿಲ್ಲ. ವಿಭೀಷಣ ಈಗ ನಮ್ಮವನು. ರಾಮ ಕಾರ್ಯದಲ್ಲಿ ಅವನಿಂದ ಏನು ಸೇವೆ ಸಾಧ್ಯವೆಂದು ಯೋಚಿಸೋಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ. ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ